ಹೆಲೋ ಎವ್ರಿವನ್. ನಾವು ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಪಾರ್ಟ್ 1ಅಲ್ಲಿ ಏನು ಮಾಡಿದ್ದೀವಿ, ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮ್ಮಿಟ್ನ ಕವರ್ ಮಾಡಿದ್ದೀವಿ. ನೆಕ್ಸ್ಟು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಫಾರ್ ಟೀ ಗಾರ್ಡನ್ ವರ್ಕರ್ಸಿಗೆ ಕವರ್ ಮಾಡಿದ್ದೀವಿ. ಮತ್ತು ಚೈಲ್ಡ್ ಲೇಬರ್ ಇನ್ಸ್ಟಿಟ್ಯೂಟ್ ಬಗ್ಗೆನೂ ಕವರ್ ಮಾಡಿದ್ದೀವಿ. ಸೊ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ನಾವು ಫಸ್ಟ್ ಪಾರ್ಟ್ 1ನ ಎಂಡ್ ಮಾಡಬೇಕಾಯಿತು. ಸೊ ಪಾರ್ಟ್ 2ನಲ್ಲಿ ಇದಾದಮೇಲೆ ಏನಿದೆ ಅಂತ ಕಂಟಿನ್ಯೂ ಮಾಡೋಣ. ಸೊ ಚೈಲ್ಡ್ ಲೇಬರ್ ಇನ್ಸ್ಟಿಟ್ಯೂಟ್ ಏನಕ್ಕೆ ಎಸ್ಟಾಬ್ಲಿಷ್ ಆಗಿದೆ, ಏನಕ್ಕೋಸ್ಕರ ಅಂದರೆ ಚೈಲ್ಡ್ ಲೇಬರ್ಸಿಗೆ ರಿಹ್ಯಾಬಿಲಿಟೇಷನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಚೈಲ್ಡ್ ಲೇಬರ್ ಇನ್ಸ್ಟಿಟ್ಯೂಟು ಸ್ಟಾರ್ಟ್ ಆಗಿದೆ. ಸೊ ಇದೇನು ಈ ಯಾವ ಸ್ಕೀಮ್ ಅಂಡರಲ್ಲಿ ಚೈಲ್ಡ್ ಲೇಬರ್ಗೆ ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ನ್ಯಾಷನಲ್ ಲೇಬರ್ ಪ್ರಾಜೆಕ್ಟ್ ಸ್ಕೀಮ್ ಅಂಡರಲ್ಲಿ ಇವರಿಗೆ ರಿಹ್ಯಾಬಿಲಿಟೇಷನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಇದ್ರದ್ದು ಹೆಡ್ ಆಗಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಇವ್ರು ಹೆಡ್ ಆಗಿರ್ತಾರೆ. ಸೊ ಇವರು ಯಾವ್ಯಾವ ಚೈಲ್ಡ್ ವರ್ಕರ್ಸ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಸರ್ವೆ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಈ ಒಂದು ಸ್ಕೀಮ್ ಅಂಡರಲ್ಲಿ ಅವರಿಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲಿ ಅಂದರೆ ಈ ಒಂದು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸ್ಕೀಮ್ ಅಂಡರಲ್ಲಿ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಇದೆ. ಸೊ ಅಂದರೆ STC ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ, ಅವರು ಬ್ರಿಡ್ಜ್ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ, ವೊಕೇಶ್ನಲ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ, ಮಿಡ್ ಡೇ ಮೀಲ್ ಮತ್ತು ಸ್ಟಿಪೆಂಡು, ಹೆಲ್ತ್ ಕೇರು ಇದನ್ನೆಲ್ಲನೂ ಪ್ರೊವೈಡ್ ಮಾಡೋದ್ರ ಮೂಲಕ ಅವರನ್ನು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ಗೆ ಎಂಟರ್ ಆಗೋ ಥರ ಮಾಡ್ತಾರೆ. ಯಾಕೆಂದರೆ ಈಗ ಒಂದೇ ಸಲ ಕರ್ಕೊಂಡೋಗಿ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ಗೆ ಸೇರಿಸಿದ್ರೆ ಅವರಿಗೆ ಇವನ್ ಬೇಸಿಕ್ಸೇ ಗೊತ್ತಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಫಾರ್ಮಲ್ ಎಜುಕೇಷನಲ್ಲಿ ತುಂಬ ಹಿಂದೆ ಉಳಿದ್ಬಿಡ್ತಾರೆ. ಸೊ ಹಿಂದೆ ಉಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಫಸ್ಟು ಟ್ರೈನ್ ಮಾಡಿ ಆ ಒಂದು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ಗೆ ಅವರು ರೆಸ್ಪಾನ್ಸ್ ಮಾಡೋ ಥರ ಮಾಡಿ ಆಮೇಲೆ ಕರ್ಕೊಂಡ್ಬಂದು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ಗೆ ಅವ್ರನ್ನ ಸೇರಿಸ್ತಾರೆ. ಸೊ ಇದನ್ನು ಈ ಒಂದು ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಚೈಲ್ಡ್ ಲೇಬರ್ಸ್ಗೆ ಟ್ರೈನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಪೆನ್ಸಿಲ್ ಪೋರ್ಟಲ್ನ ಯೂಸ್ ಮಾಡ್ತಾರೆ. ಸೊ ಇವರು ಪೆನ್ಸಿಲ್ ಪೋರ್ಟಲ್ನ ಯೂಸ್ ಮಾಡಿಕೊಂಡೆ ಅವ್ರನ್ನ ಟ್ರೈನ್ ಮಾಡಬೇಕು. ಸೊ ಇದು ಒಂದು ಆನ್ಲೈನ್ ಪೋರ್ಟಲ್ ಅಂತಲೇ ಹೇಳ್ಬೋದು. ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಇದನ್ನಂದರೆ ಈ ಒಂದು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಏನಿದೆ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಪೆನ್ಸಿಲ್ ಪೋರ್ಟಲ್ನ ತೊಗೊಂಡು ಬಂದಿದ್ದಾರೆ. ಇಟ್ ಫಾರ್ಮ್ ಎಸ್ ಎ ಫಾರ್ಮೇಷನ್ ಆಫ್ ಸ್ಟೇಟ್ ರಿಸೋರ್ಸ್ ಸೆಂಟರ್. ಸೊ ಇದನ್ನು ಸ್ಟೇಟ್ ರಿಸೋರ್ಸ್ ಸೆಂಟರ್ ಅಂತಲೂ ಕೂಡ ಕರಿತೀವಿ. ಸೊ ಇದರಲ್ಲಿ ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್ ಏನಿದೆ ಇದನ್ನು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಸೊಸೈಟೀಸು ರನ್ ಮಾಡುತ್ತೆ. ಯಾರು ಇದನ್ನು ಚೇರ್ಮನ್ ಮಾಡಿರ್ತಾರೆ ಅಂದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಚೇರ್ ಮಾಡಿರ್ತಾರೆ. ಸೊ ಇದ್ರ ಮೇಲೆ ನಾವು ಯಾವ ಥರ ಕ್ವಶನ್ಸ್ ಬರ್ಬೋದು ಅಂದರೆ, ಈಗ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತ ಇದು ಮಾಡೋದು, ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಇದನ್ನು ಇಲ್ಲಾಂದರೆ ಯಾರು ಹೆಡ್ ಮಾಡಿದ್ದಾರೆ, ಇದನ್ನು ಹೆಡ್ ಮಾಡಿರೋದು ಯಾರು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಸೊ ಹೆಡ್ ಆಫ್ ದ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಯಾರು ಅಂತ ಕೇಳಿದಾಗ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ಮಿನಿಸ್ಟರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡ್ಬೋದು. ಯಾಕೆಂದರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಅಂದ ತಕ್ಷಣ ನಾವೇನು ಅನ್ಕೋತೀವಿ, ಮಿನಿಸ್ಟರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ಇದನ್ನು ಹೆಡ್ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಆದರೆ ಇದು ರಿಯಾಲಿಟಿನಲ್ಲಿ ಬಂದಾಗ ಇದನ್ನು ಹೆಡ್ ಮಾಡೋದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಸೊ ನೆಕ್ಸ್ಟ್ ಬಂದರೆ ನಮಗೆ ಬರೋವಂಥದ್ದು ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ಸ್. ಏನಕ್ಕೋಸ್ಕರ ಮೈಗ್ರೆಂಟ್ ಲೇಬರ್ಸಿಗೋಸ್ಕರ ಒಂದು ನ್ಯಾಷನಲ್ ಕಮಿಷನ್ನ ತೊಗೊಂಡು ಬಂದಿದ್ದಾರೆ. ಯಾರು ಅಂದರೆ ನೀತಿ ಆಯೋಗ್ ಅವರು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ಸಿಗೆ ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ ಮೈಗ್ರೆಂಟ್ ವರ್ಕರ್ಸಿಗೋಸ್ಕರ ಒಂದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂದರೆ ಮಿನಿಸ್ಟ್ರೀಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ 2 ಮಿನಿಸ್ಟ್ರಿ ಇದ್ದಾರೆ, ಅವರು ಇದ್ರದ್ದು ಮೆಂಬರ್ ಆಗಿರ್ತಾರೆ. ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, NGOs ಇರ್ತಾರೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇರುತ್ತೆ. ಸೊ ಇವರೆಲ್ಲರೂ ಸೇರಿಕೊಂಡು ಒಂದು ಆ್ಯಕ್ಷನ್ ಪ್ಲ್ಯಾನ್ನ ಮಾಡ್ತಾರೆ. ಸೊ ಆ್ಯಕ್ಷನ್ ಪ್ಲ್ಯಾನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಈ ಮೈಗ್ರೆಂಟ್ ವರ್ಕರ್ಸ್ ರಿಲೇಟೆಡ್ ಆಗಿ ಏನೇನು ಇಶ್ಯೂಸ್ ಇದೆ ಅದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ನ ತೊಗೊಂಡು ಬಂದಿದ್ದಾರೆ. ಇದೊಂದು ಸಬ್ ಗ್ರೂಪ್ ಅಷ್ಟೇ. ಸೊ ಮತ್ತು ಇದ್ರದ್ದು ಇನ್ನೊಂದು ಉದ್ದೇಶ ಏನಂದರೆ ಈ ಮೈಗ್ರೆಂಟ್ ವರ್ಕರ್ಸ್ ಏನಿದ್ದಾರೆ ಅವ್ರ ಇಂಟ್ರೆಸ್ಟ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಒಂದು ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕ್ ಮೆನ್ ಆ್ಯಕ್ಟ್ 1979ನ ತೊಗೊಂಡು ಬಂದಿದ್ರು. ಓಕೆನಾ. ಈ ಒಂದು ಆ್ಯಕ್ಟ್ ಏನಿದೆ 1979ನಲ್ಲಿ ತೊಗೊಂಡು ಬಂದಿದ್ದಂಥ ಆ್ಯಕ್ಟು, ಅದನ್ನು ಇವಾಗ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ 2020 ಒಳಗಡೆ ಸಬ್ಸ್ಯೂಮ್ ಮಾಡಿದ್ದಾರೆ. ಅಂದರೆ ಇದನ್ನು ಇದರೊಳಗೇ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ.
ಸೊ ಈ ಒಂದು ಕೋಡ್ ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಡೀಸೆಂಟ್ ವರ್ಕಿಂಗ್ ಕಂಡೀಷನ್ನ ಪ್ರೊವೈಡ್ ಮಾಡುತ್ತೆ, ಮಿನಿಮಮ್ ವೇಜಸ್ ಎಷ್ಟಿರಬೇಕಂತ ಹೇಳುತ್ತೆ, ಮತ್ತು ಗ್ರಿವೆನ್ಸಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಯಾವ ಥರ ಇರಬೇಕಂತ ಹೇಳುತ್ತೆ, ಪ್ರೊಟೆಕ್ಷನ್ ಫ್ರಮ್ ಅಬ್ಯೂಸ್. ಸೊ ಅಬ್ಯೂಸಿಂದ ಅವ್ರನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಬೋದು, ಎಕ್ಸ್ಪ್ಲಾಯ್ಟೇಷನಿಂದ ಅವ್ರನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಬೋದು, ಅವ್ರ ಸ್ಕಿಲ್ಸ್ನ ಯಾವ ಥರ ಎನ್ಹಾನ್ಸ್ ಮಾಡಬೇಕು, ಸೋಷಿಯಲ್ ಸೆಕ್ಯೂರಿಟಿನ ಯಾವ ಥರ ಪ್ರೊವೈಡ್ ಮಾಡಬೇಕು ಅಂತ ಹೇಳುತ್ತೆ. ಈ ಒಂದು OSH ಕೋಡ್ ಏನಿದೆ ಅದು ಯಾರ್ಯಾರಿಗೆ ಈ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ ಅಂದರೆ ಆರ್ಗನೈಸ್ ಸೆಕ್ಟರಿಗೂ ಪ್ರೊವೈಡ್ ಮಾಡುತ್ತೆ, ಅನ್ಆರ್ಗನೈಸ್ಡ್ ವರ್ಕರ್ಸಿಗೂ ಪ್ರೊವೈಡ್ ಮಾಡುತ್ತೆ, ಮತ್ತು ಮೈಗ್ರೆಂಟ್ ವರ್ಕರ್ಸಿಗೂ ಕೂಡ ಈ ಒಂದು ಕೋಡು ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಎಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಪ್ರಿಲಿಮ್ಸಲ್ಲಿ ಯಾವ ಥರ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ಅಂದರೆ OSH ಕೋಡ್ ಕವರ್ಸ್ ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ ಆ್ಯಂಡ್ ಮೈಗ್ರೆಂಟ್ ವರ್ಕರ್ಸ್. ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಮಿಸ್ ಮಾಡ್ತಾರೆ. ಮತ್ತು ಇಟ್ ಈಸ್ ಗಿವನ್ ಓನ್ಲಿ ಫಾರ್ ದ ಆರ್ಗನೈಸ್ಡ್ ಆ್ಯಂಡ್ ಮೈಗ್ರೆಂಟ್ ವರ್ಕರ್ಸ್ ಅಂತ, ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕೊಡ್ಬೋದು, ಇಲ್ಲಾಂದರೆ ಅನ್ಆರ್ಗನೈಸ್ ಸೆಕ್ಟರ್ ಓನ್ಲಿ ಅಂತ ಕೊಡ್ಬೋದು. ಸೊ ಇಲ್ಲಾಂದರೆ ನಾಟ್ ಅವೈಲಬಲ್ ಟು ದ ಆರ್ಗನೈಸ್ ಸೆಕ್ಟರ್ ಅಂತಲೂ ಕೊಡ್ಬೋದು. ಸೊ ನಮಗೆ ಇದು ಗೊತ್ತಿರಬೇಕು. ಈ ಒಂದು OSH ಕೋಡ್ ಏನಿದೆ ಇದರಲ್ಲಿ ಪ್ರೊವೈಡ್ ಮಾಡುವಂಥ ಬೆನಿಫಿಟ್ಸು ಆರ್ಗನೈಸ್ ಸೆಕ್ಟರ್ಗೂ ಇರುತ್ತೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ಗೂ ಇರುತ್ತೆ, ಮೈಗ್ರೆಂಟ್ ವರ್ಕರ್ಸ್ಗೂ ಇರುತ್ತೆ. ಸೊ ಈ ಮೂರು ಸೆಕ್ಟರ್ಸ್ಗೂ ಈ ಒಂದು ಸ್ಕೀಮ್ ಅಂಡರಲ್ಲಿರುವಂಥ ಫೆಸಿಲಿಟೀಸ್ ಸಿಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬಂದರೆ ರಿಜಿಸ್ಟ್ರೇಷನ್ ಆಫ್ ಮೈಗ್ರೆಂಟ್ ವರ್ಕರ್ಸ್. ಸೊ ಯಾವ ಥರ ಮೈಗ್ರೆಂಟ್ ವರ್ಕರ್ಸ್ ರಿಜಿಸ್ಟರ್ ಆಗಬೇಕಂದ್ರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ನ್ಯಾಷನಲ್ ಡಾಟಾಬೇಸ್ನ ತೊಗೊಂಡು ಬರಬೇಕು. ಯಾರಿಗೋಸ್ಕರ ಅಂದರೆ ಅನ್ಆರ್ಗನೈಸ್ಡ್ ವರ್ಕರ್ಸಿಗೋಸ್ಕರ ಒಂದು ನ್ಯಾಷನಲ್ ಡಾಟಾಬೇಸ್ನ ತೊಗೊಂಡು ಬರಬೇಕು. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಒಂದು ಡಾಟಾಬೇಸ್ನ ನಾವು ಪ್ರೊವೈಡ್ ಮಾಡೋದ್ರಿಂದ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಮತ್ತು ಮೈಗ್ರೆಂಟ್ ವರ್ಕರ್ಸಿಗೆ ಆಧಾರ್ ಕಾರ್ಡ್ನ ಯೂಸ್ ಮಾಡಿ ಸೊ ಅವರಿಗೆ ಯಾರ್ಯಾರು ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ದಾರೆ, ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದ್ರ ಮೂಲಕ ಅವ್ರಿಗೆ ಏನೇನು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ಬೋದು ಅದನ್ನು ಈಸಿಯಾಗಿ ಪ್ರೊವೈಡ್ ಮಾಡ್ಬೋದು. ಇಟ್ ವಿಲ್ ಹ್ಯಾವ್ ಡೀಟೇಲ್ಸ್ ಆಫ್ ಇದರಲ್ಲಿ ಏನೇನು ಇರುತ್ತೆ ಅಂದರೆ ನೇಮ್ ಇರುತ್ತೆ, ಆಕ್ಯುಪೇಷನ್ ಏನಂತ ಇರುತ್ತೆ, ಅಡ್ರೆಸ್ ಇರುತ್ತೆ, ಯಾವ ಟೈಪ್ ಆಫ್ ಆಕ್ಯುಪೇಷನ್ ಅವರು ಚೂಸ್ ಮಾಡಿದ್ದಾರೆ ಅಂತ ಇರುತ್ತೆ, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇರುತ್ತೆ, ಸ್ಕಿಲ್ ಟೈಪ್ ಇರುತ್ತೆ, ಫ್ಯಾಮಿಲಿ ಡೀಟೇಲ್ಸ್ ಇರುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಬೇಕಂತ ಇದು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಆಪ್ಟಿಮಮ್ ರಿಯಲೈಸೇಷನ್ ಆಫ್ ದರ್ ಎಂಪ್ಲಾಯಬಿಲಿಟಿ, ಅಂದರೆ ಯಾವ ಥರ ಎಂಪ್ಲಾಯೀಸ್ ಇದ್ದಾರೆ ಮತ್ತು ಅವ್ರಿಗೆ ಯಾವ ಥರ ಬೆನಿಫಿಟ್ಸ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಅವ್ರಿಗೆ ಯಾವ ಥರ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ನ ತೊಗೊಂಡು ಬರಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಈ ಒಂದು ಡಾಟಾಬೇಸು ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಯಾವ ಥರ ಕ್ವಶನ್ ಕೇಳ್ಬೋದು, ಇದ್ರ ಮೇಲೆ ಇನ್ನೂ ಒಂಥರ ಕ್ವಶನ್ ಕೇಳ್ಬೋದು. ಯಾವ ಥರ ಕೇಳ್ಬೋದು ಅಂದರೆ ಸೊ ಈ ಒಂದು ಡಾಟಾಬೇಸ್ ಏನಿದೆ ಇದರಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಇರುತ್ತೆ ಅಂತ ಕೇಳ್ಬೋದು. ಡೆಮೋಗ್ರಫಿಕ್ ಟೈಪ್ ಆಫ್ ಇನ್ಫಾರ್ಮೇಷನ್ ಇರುತ್ತಾ, ಇಲ್ಲ ಅಂದರೆ ಯಾವ ಥರ ಇನ್ಫಾರ್ಮೇಷನ್ ಇರುತ್ತೆ ಅಂತಲೂ ಕೇಳ್ಬೋದು. ಸೊ ನಿಮಗೆ ಇಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅಂತ ಗೊತ್ತಿರಬೇಕು. ನೇಮ್ ಇರ್ಬೋದು, ಆಕ್ಯುಪೇಷನು, ಅಡ್ರೆಸ್ಸು, ಆಕ್ಯುಪೇಷನ್ ಟೈಪ್, ಎಜುಕೇಷನು, ಕ್ವಾಲಿಫಿಕೇಷನ್, ಸ್ಕಿಲ್ ಟೈಪ್, ಫ್ಯಾಮಿಲಿ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಇಲ್ಲ ಐ ಸ್ಕ್ಯಾನ್ ಇರ್ಬೋದು, ಈ ಥರ ಯಾವುದೇ ಒಂದು ಇನ್ಫಾರ್ಮೇಷನ್ ಇರಲ್ಲ. ಬಟ್ ಆದರೆ ಇದನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿರ್ತಾರೆ. ಇಷ್ಟು ನೆನಪಿರಲಿ. ಸೊ ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ, ಸೊ ಇದನ್ನು ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅವರು ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಾವಿಲ್ಲಿ ಓದಿದ್ವಿ ಅಲ್ವಾ. ಸೊ ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ನೀತಿ ಆಯೋಗ್. ಅದೇ ನಿಮಗೆ ನ್ಯಾಷನಲ್ ಡಾಟಾಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಇಟ್ಸ್ ಎ ಕಾಂಪ್ರಹೆನ್ಸಿವ್ ಡಾಟಾಬೇಸ್ ಆಫ್ ಆರ್ಗನೈಸ್ಡ್ ವರ್ಕರ್ಸ್ ಆ್ಯಂಡ್ ಮೈಗ್ರೆಂಟ್ ವರ್ಕರ್ಸ್ ಸೀಡೆಡ್ ವಿತ್ ಆಧಾರ್ ವಾಸ್ ಪ್ರಪೋಸ್ಡ್ ಬೈ. ಸೊ ಇದನ್ನು ಯಾರು ಪ್ರಪೋಸ್ ಮಾಡಿದ್ದು ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಡಾಟಾಬೇಸ್ನ ಪ್ರಪೋಸ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟು. ಬಟ್ ಅದೇ ಕಮಿಷನ್ ಆಫ್ ಮೈಗ್ರೆಂಟ್ ಲೇಬರ್, ನ್ಯಾಷನಲ್ ಕಮಿಷನ್ ಫಾರ್ ಮೈಗ್ರೆಂಟ್ ಲೇಬರ್ನ ಪ್ರಪೋಸ್ ಮಾಡಿರೋದು ನೀತಿ ಆಯೋಗರು. ಇವರು ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಇವೆರಡು ಡಿಫ್ರೆನ್ಸ್ ಗೊತ್ತಿರಲಿ. ನೆಕ್ಸ್ಟ್, ಮೆಷರ್ಸ್ ಟು ಕಾಂಬ್ಯಾಟ್ ಕರಪ್ಷನ್. ನಮ್ಮ ದೇಶದಲ್ಲಿ ಕರಪ್ಷನ್ ಅನ್ನೋದು ತುಂಬ ಜಾಸ್ತಿನೇ ಇದೆ. ಸೊ ಈ ಒಂದು ಕರಪ್ಷನ್ನ ಯಾವ ಥರ ರೆಡ್ಯೂಸ್ ಮಾಡ್ಬೋದು ಅಂತ ಇವರು ಹೇಳ್ತಿದ್ದಾರೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಿದೆ,
ಕರಪ್ಷನ್ನ ರೆಡ್ಯೂಸ್ ಮಾಡಬೇಕಂದ್ರೆ ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ದ ಕರಪ್ಷನ್ಗೆ ಅವರು ಕಮಿಟ್ ಆಗಿದ್ದಾರೆ. ಅಂದರೆ ಕರಪ್ಷನ್ನ 0%ಗೆ ರೆಡ್ಯೂಸ್ ಮಾಡಬೇಕಂತ ಹೇಳಿ ಕೆಲವೊಂದು ಮೆಷರ್ಸ್ನ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಮೆಷರ್ ಏನು ಅಂದರೆ ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡಬೇಕು, ಸಿಟಿಜನ್ ಫ್ರೆಂಡ್ಲಿ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಏನಕ್ಕೋಸ್ಕರ ಈ ಟ್ರಾನ್ಸ್ಪರೆನ್ಸಿನ ಹೆಂಗೆ ಪ್ರೊವೈಡ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಏನೇನು ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಏನು ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಓಕೆನಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇನಿಷಿಯೇಟಿವ್ ಏನು ಮಾಡ್ತಿದ್ದಾರೆ, ಈಗ ಸಿಟಿಜನ್ಸಿಗೆ ಯಾವ ರೀತಿಯಾದಂಥ ಒಂದು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಬೇಕು, ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈಗ ಎಕ್ಸಾಂಪಲ್, ಈಗ ರೈತರಿಗೆ ವರ್ಷಕ್ಕೆ 6,000 ಹೆಲ್ಪ್ ಮಾಡ್ತಿದ್ದಾರೆ ಅಲ್ವಾ, ಅದನ್ನು ಹೆಂಗೆ ಮಾಡ್ತಿದ್ದಾರೆ, ಅವ್ರು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹಾಕ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಮಿಡಲ್ ಮ್ಯಾನ್ಸು ಕಡಿಮೆ ಆಗ್ತಾರೆ. ಮಿಡಲ್ ಮ್ಯಾನ್ಸ್ ಕಡಿಮೆ ಆಯಿತು ಅಂದಾಗ ಅದು ಡೈರೆಕ್ಟಾಗಿ ಯಾರಿಗೆ ಸಿಗಬೇಕಾಗಿರುತ್ತೋ ಅವರಿಗೆ ಆ ಒಂದು ಬೆನಿಫಿಟ್ಟು ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಕರಪ್ಷನು ಕಡಿಮೆ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡೋದಕ್ಕೆ ತೊಗೊಂಡು ಬಂದಿರುವಂಥದ್ದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇನಿಷಿಯೇಟಿವ್. ಸೆಕೆಂಡ್ ಸ್ಟೆಪ್ ಎಂದ್ರೇನು, ಈ ಟೆಂಡರಿಂಗ್ ಆಫ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್. ಫಾರ್ ಎಕ್ಸಾಂಪಲ್ ಟೆಂಡರ್ ಕರೀತಾರೆ. ಈಗ ಟೆಂಡರ್ ಕರಿಬೇಕಾದ್ರೆ ಯಾರಾದರೂ ನಾವು ಫಿಸಿಕಲಿ ಟೆಂಡರ್ ಕರಿತಿದ್ದೀವಿ ಅಂತ ಹೇಳಿದಾಗ ಅಲ್ಲಿ ಕರಪ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ನಾವು ಈ ಟೆಂಡರಿಂಗ್ ಅಂತ ಕರೆದಾಗ ಏನಾಗುತ್ತೆ, ಅಲ್ಲಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಸೊ ಈ ಟೆಂಡರಿಂಗ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಪಬ್ಲಿಕ್ ಪ್ರೊಕ್ಯೂರ್ಮೆಂಟಿಗೆ ಸೊ ನಾವು ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡ್ಬೋದು. ಇನ್ನೊಂದು ಥರ್ಡ್ ಒನ್ ಬಂದರೆ ಇ ಗವರ್ನೆನ್ಸ್. ಇ ಗವರ್ನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಸಿಂಪ್ಲಿಫಿಕೇಷನ್ ಆಫ್ ಪ್ರೊಸೀಜರ್ ಆ್ಯಂಡ್ ಸಿಸ್ಟಮ್. ಸೊ ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಸೋವಂಥ ಕೆಲಸ ಇರ್ಬೋದು, ಇಲ್ಲಾಂದರೆ ಅಪ್ರೂವಲ್ ತೊಗೊಳ್ಳೋ ಅಂಥ ಕೆಲಸ ಇರ್ಬೋದು, ಯಾವುದೇ ಒಂದು ಇಲ್ಲ ರಿನ್ಯೂ ಮಾಡಿಸೋ ಲೈಸೆನ್ಸ್ ನಾವು ತೊಗೊಳ್ಳೋದಿರ್ಬೋದು, ಲೈಸೆನ್ಸ್ ರಿನ್ಯೂ ಮಾಡಿಸೋವಂಥ ಕೆಲಸ ಇರ್ಬೋದು. ಸೊ ಇದನ್ನು ಇ ಗವರ್ನೆನ್ಸ್ ಅಂದರೆ ಈ ಗವರ್ನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಪ್ರೊಸೆಸ್ ಈಸಿನೂ ಆಗುತ್ತೆ ಮತ್ತು ಮಿಡಲ್ ಮ್ಯಾನ್ಸು ಕಡಿಮೆ ಆಗ್ತಾರೆ. ಸೊ ಕರಪ್ಷನ್ನು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಟ್ರಾನ್ಸ್ಪರೆನ್ಸಿನೂ ಕೂಡ ಪ್ರೊವೈಡ್ ಆಗುತ್ತೆ. ಏನೇನು ಟ್ರಾನ್ಸಾಕ್ಷನ್ ನಡೆದಿದೆ, ಯಾವ್ಯಾವ ರೀತಿ ಅವರು ಅಪ್ಲೈ ಮಾಡಿದ್ದಾರೆ, ಅದನ್ನು ಎಷ್ಟು ದಿನದಲ್ಲಿ ಅವರು ವೆರಿಫೈ ಮಾಡಿದ್ದಾರೆ, ಇದೆಲ್ಲನೂ ನಾವು ಇಲ್ಲಿ ಟ್ರಾನ್ಸ್ಪರೆಂಟಾಗಿ ನಾವು ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಬಂದರೆ ಇಂಟ್ರೊಡಕ್ಷನ್ ಆಫ್ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಥ್ರೂ ದ ಈ ಮಾರ್ಕೆಟ್ ಪ್ಲೇಸ್. ಅಂದರೆ ಗೌರ್ಮೆಂಟ್ ಈ ಮಾರ್ಕೆಟ್ ಪ್ಲೇಸ್ನ ಪ್ರೊವೈಡ್ ಮಾಡಬೇಕು. ಸೊ ಅಂದರೆ ಗೌರ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಸಿರಲ್ಸ್ನ ಪ್ರೊಕ್ಯೂರ್ ಮಾಡೋವಂಥದ್ದು ಇರ್ಬೋದು, ಇಲ್ಲ ಶುಗರ್ ಕೇನ್ನ ಪ್ರೊಕ್ಯೂರ್ ಮಾಡೋವಂಥದ್ದು, ಏನು ವಾಟ್ ಎವರ್ ಇಟ್ ಮೇ ಬಿ, ಗೌರ್ಮೆಂಟ್ ಏನಾದರೂ ಪ್ರೊಕ್ಯೂರ್ ಮಾಡಬೇಕಂದ್ರೆ ಈ ಒಂದು ಈ ಮಾರ್ಕೆಟ್ ಪ್ಲೇಸ್ ಮೂಲಕ ಪ್ರೊಕ್ಯೂರ್ ಮಾಡೋದ್ರಿಂದ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮಿಡಲ್ ಮ್ಯಾನ್ಸ್ ಕಡಿಮೆ ಆಗ್ತಾರೆ. ಸೊ ಈ ಡೈರೆಕ್ಟ್ ಬೆನಿಫಿಟ್ ಸ್ಕೀಮು, ಈ ಟೆಂಡರಿಂಗು, ಈ ಗವರ್ನೆನ್ಸ್ ಮತ್ತು ಈ ಮಾರ್ಕೆಟ್ ಪ್ಲೇಸ್ನ ತೊಗೊಂಡು ಬರೋದ್ರ ಮೂಲಕ, ಅಂದರೆ ಡಿಜಿಟಲ್ ಲಿಟ್ರೇಚರ್ನ ಜಾಸ್ತಿ ಮಾಡೋದ್ರ ಮೂಲಕ, ಅಂದರೆ ಡಿಜಿಟಲ್ ಟ್ರಾನ್ಸಾಕ್ಷನ್ನ ಮಾಡೋದ್ರ ಮೂಲಕ ಏನು ಮಾಡ್ತಿದ್ದಾರೆ, ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಇದು ಕರಪ್ಷನ್ನ ಕಡಿಮೆ ಮಾಡೋದಕ್ಕೆ ತೊಗೊಂಡಿರುವಂಥ ಮೊದಲನೇ ಸ್ಟೆಪ್. ಏನು, ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡೋದು ಯಾವುದ್ರ ಮೂಲಕ ಅಂದರೆ ಡಿಜಿಟಲ್ ಇಂಡಿಯಾ ಮೂಲಕ. ಅಂದರೆ ಡಿಜಿಟಲ್ ಸ್ಕೀಮ್ನ ಎಲ್ಲದರಲ್ಲೂ ಡಿಜಿಟಲ್ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಈ ಒಂದು ಕರಪ್ಷನ್ನ ಕಡಿಮೆ ಮಾಡ್ಬೋದು ಅಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಬಂದರೆ ಇಂಟರ್ವ್ಯೂಸ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಿ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟಿಗೆ ಏನಿದೆ ಅದಕ್ಕೆ ಇಂಟರ್ವ್ಯೂನ ಡಿಸ್ಕಂಟಿನ್ಯೂ ಮಾಡಬೇಕು. ಯಾಕೆಂದರೆ ಈಗ ಇಂಟರ್ವ್ಯೂ ಮಾರ್ಕ್ಸಿಂದ ಏನಾಗ್ತಿದೆ, ಕರಪ್ಷನ್ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಇಂಟರ್ವ್ಯೂನ ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಏನಾಗುತ್ತೆ, ನಾವು ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡ್ಬೋದು, ಅಂದರೆ ಕರಪ್ಷನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಥರ್ಡ್ ಒನ್ ಬಂದರೆ ರಿಟೈರಿಂಗ್ ದ ಅಫಿಷಿಯಲ್ಸ್. ಅಂದರೆ ಯಾರಾದರೂ ಪರ್ಫಾರ್ಮೆನ್ಸ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅಂದರೆ, ಅವರು ಏನಾದರೂ ಅವ್ರು ಮಾಡ್ತಾ ಇರೋಂಥ ಕೆಲಸ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಅಂದರೆ ಪಬ್ಲಿಕ್ ಇಂಟ್ರೆಸ್ಟನ್ನು ರೀಸನ್ ಕೊಟ್ಬಿಟ್ಟು ಅವ್ರೇನು ಮಾಡ್ಬೋದು, ಅಫಿಷಿಯಲ್ಸ್ನ ರಿಟೈರ್ಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವೀಸಸ್ ರೂಲ್ಸ್. ಮತ್ತು ಈಗ ಕೆಲವೊಂದು ಪ್ರಾಜೆಕ್ಟ್, ಈಗ ಒಂದು ಆಲ್ ಇಂಡಿಯಾ ಸರ್ವೀಸಸ್ ಆಫಿಷಿಯಲ್ಸ್ ಏನಿದ್ದಾರೆ ಅವರು ಅದಕ್ಕೆ ಅವ್ರದ್ದು ರಿಲೇಟೆಡ್ ಆ್ಯಕ್ಟ್ಸ್ ಏನಿದೆ ಅದಕ್ಕೆ ಅಮೆಂಡ್ಮೆಂಟ್ಸ್ನ ತರೋದ್ರ ಮೂಲಕ ಒಂದು ಸ್ಪೆಸಿಫಿಕ್ ಟೈಮ್ ಲೈನ್ನ ಪ್ರೊವೈಡ್ ಮಾಡಬೇಕು. ಯಾವುದೇ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ, ಯಾವುದೋ ಒಂದು ಪ್ರೊಸೀಜರ್ನ ಅವರು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅವರಿಗೆ ಒಂದು ಟೈಮ್ ಲೈನ್ನ ಪ್ರೊವೈಡ್ ಮಾಡಬೇಕು. ಈಗ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ 6 ಮಂತ್ಸ್ ಬೇಕು. ಈ 6 ಮಂತ್ಸ್ ಒಳಗಡೆ ಈಗ ಒಂದು ರೋಡ್ ಬಿಲ್ಡ್ ಮಾಡಬೇಕಂತ ಇರುತ್ತೆ ಅಂದ್ಕೊಳ್ಳಿ. ಆ ರೋಡ್ ಬಿಲ್ಡ್ ಮಾಡೋದಕ್ಕೆ 6 ಮಂತ್ಸ್ ಟೈಮ್ ಕೊಡಬೇಕು. ಆ 6 ಮಂತ್ಸ್ ಒಳಗಡೆ ಅವರು ಅದನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅದಕ್ಕೆ ಅವರಿಗೆ
ವ್ಯಾಲಿಡ್ ರೀಸನ್ ಇಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ಸ್ನ ತೊಗೊಳ್ಬೇಕು. ಈ ಥರ ಒಂದು ಗೈಡ್ಲೈನ್ಸ್ ಅಂದರೆ ಈ ಥರ ಒಂದು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಅವರು ಕರೆಕ್ಟಾಗಿ ಅವ್ರ ಕೆಲಸನ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಸ್ಪೆಸಿಫಿಕ್ ಟೈಮ್ ಲೈನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಬ್ರೈಬ್ನ ಕೊಡೋದಂದರೆ ಯಾರು ಲಂಚ ಕೊಡ್ತಾರೆ ಅದನ್ನು ಕ್ರಿಮಿನಲೈಸ್ ಮಾಡಬೇಕು. ಕ್ರಿಮಿನಲೈಸ್ ದ ಆ್ಯಕ್ಟ್ ಆಫ್ ಗಿವಿಂಗ್ ಬ್ರೈಬ್. ಈಗ ಬ್ರೈಬ್ ತೊಗೊಳ್ಳೋದು ಎಷ್ಟು ತಪ್ಪು, ಬ್ರೈಬ್ ಕೊಡೋದು ಅಷ್ಟೇ ತಪ್ಪಲ್ವಾ. ಸೊ ಹಾಗಾಗಿ ಯಾರು ಬ್ರೈಬ್ ಕೊಡ್ತಾರೆ ಅದನ್ನು ಕೂಡ ಕ್ರಿಮಿನಲೈಸ್ ಮಾಡಬೇಕು. ಈ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಏನಿದೆ, ಸೊ ಇದ್ರ ಅಂಡರಲ್ಲಿ ಬ್ರೈಬ್ನ ಕೊಡೋದನ್ನು ಕೂಡ ಕ್ರಿಮಿನಲೈಸ್ ಮಾಡಬೇಕಂತ ಇವರು ಹೇಳ್ತಿದ್ದಾರೆ. ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಿದೆ, ಇವ್ರು ಏನು ಮಾಡ್ತಿದ್ದಾರೆ, ಇಂಟಿಗ್ರಿಟಿ ಫ್ಯಾಕ್ಟ್ಸ್ನ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಅಂದರೆ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟಿವಿಟೀಸಿಗೋಸ್ಕರ ಏನು ಮಾಡ್ತಿದ್ದಾರೆ, ಇಂಟಿಗ್ರಿಟಿ ಪ್ಯಾಕ್ಟ್ನ ತೊಗೊಳ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ. ದ ಇನ್ಸ್ಟಿಟ್ಯೂಷನಲ್ ಲೋಕ್ಪಾಲ್ ಅಂದರೆ ಲೋಕ್ಪಾಲ್ನ ತೊಗೊಂಡು ಬರೋದ್ರ ಮೂಲಕ ಏನು ಮಾಡ್ತಿದ್ದಾರೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನಿದ್ದಾರೆ ಅವರು ಕರೆಕ್ಟಾಗಿ ಅವ್ರ ವರ್ಕನ್ನು ಮಾಡಬೇಕು. ಅವ್ರು ಏನಾದರೂ ತಪ್ಪು ಮಾಡಿದರೆ ಅವ್ರ ಅಗೇನ್ಸ್ಟಾಗಿ ನಾವು ಕೇಸ್ ಹಾಕ್ಬೋದು. ಡೈರೆಕ್ಟಾಗಿ ಇವರು ಅವ್ರನ್ನ ಎಂಕ್ವೈರಿ ಮಾಡ್ಬೋದು. ಸೊ Institution of Lokpal has been operationalized by appointment of chairperson and members. The Lokpal is a statutorily mandated directly receive and process complaints. ಸೊ ಇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಕಂಪ್ಲೇಂಟ್ಸ್ನ ರಿಸೀವ್ ಮಾಡ್ತಾರೆ ಆ್ಯಸ್ ರಿಗಾರ್ಡ್ ಟು ಅಲೇಜ್ಡ್ ಅಫೆನ್ಸ್ ಅಗೇನ್ಸ್ಟ್ ದ ಪಬ್ಲಿಕ್ ಸರ್ವೆಂಟ್ಸ್ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಾವು ಡೈರೆಕ್ಟಾಗಿ ಲೋಕ್ಪಾಲ್ಗೆ ಕಂಪ್ಲೇಂಟ್ನ ಕೊಡ್ಬೋದು. ಸೊ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಫ್ 1988 ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಅರ್ಥ ಆಯಿತಾ. ಒಂದು ಟ್ರಾನ್ಸ್ಪರೆನ್ಸಿನ ಪ್ರೊವೈಡ್ ಮಾಡಬೇಕು, ಇನ್ನೊಂದು ಇಂಟರ್ವ್ಯೂನ ಡಿಸ್ಕಂಟಿನ್ಯೂ ಮಾಡಬೇಕು, ಮತ್ತು ಇಫ್ ಇನ್ ಕೇಸ್ ಏನಾದರೂ ಕರೆಕ್ಟಾಗಿ ಅವರು ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅವ್ರನ್ನ ರಿಟೈರ್ಡ್ ಮಾಡಿಬಿಡಬೇಕು. ಇಲ್ಲ ಅಂದರೆ ಅವರಿಗೆ ಯಾವುದೋ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಸ್ಪೆಸಿಫಿಕ್ ಟೈಮ್ ಲೈನ್ಸ್ನ ಪ್ರೊವೈಡ್ ಮಾಡಬೇಕು. ಮತ್ತು ಬ್ರೈಬ್ನ ಕೊಡೋದು ಕೂಡ ಕ್ರಿಮಿನಲೈಸ್ ಮಾಡಬೇಕು. ಮತ್ತು ಈ ಇಂಟಿಗ್ರಿಟಿ ಫ್ಯಾಕ್ಟ್ನ ಕೂಡ ಅಡಾಪ್ಟ್ ಮಾಡ್ಕೋಬೇಕು, ಲೋಕ್ಪಾಲ್ನ ತೊಗೊಂಡು ಬರಬೇಕು. ಸೊ ಇದರಿಂದ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಏನಾದರೂ ಅವರು ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡೋ ಥರ ಆಗುತ್ತೆ. ಸೊ ಈ ಎಲ್ಲ ಒಂದು ಮೆಷರ್ಸ್ನ ತೊಗೊಳ್ಳೋದ್ರ ಮೂಲಕ ಏನು ಮಾಡ್ಬೋದು, ಕರಪ್ಷನ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ತೊಗೊಳ್ಳೋದ್ರ ಮೂಲಕ ನಾವು ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಮೇಲೆ ನಾವು ಮೇನ್ಸ್ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಪರ್ಸ್ಯೂಯೆನ್ಸ್ ಆಫ್ ಇಟ್ಸ್ ಕಮಿಟ್ಮೆಂಟ್ ಟು ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ದ ಕರಪ್ಷನ್. ಸೊ ಇವ್ರು ಏನು ಮಾಡ್ತಿದ್ದಾರೆ, ಕರಪ್ಷನ್ ಮೇಲೆ ಝೀರೋ ಟಾಲರೆನ್ಸ್ನ ತೋರಿಸ್ತಿದ್ದಾರೆ. ಸೊ ಅವರು ಕರಪ್ಷನಿಗೆ ಝೀರೋ ಟಾಲರೆನ್ಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಝೀರೋ ಟಾಲರೆನ್ಸ್ನ ಅಚೀವ್ ಮಾಡೋದಕ್ಕೋಸ್ಕರ ಸೆವೆರಲ್ ಸ್ಟೆಪ್ಸ್ನ ಅಂದರೆ ಸೆವೆರಲ್ ಮೆಷರ್ಸ್ನ ತೊಗೊಂಡಿದ್ದಾರೆ ಗೌರ್ಮೆಂಟ್ ಅವರು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ನ ಫ್ರೇಮ್ ಮಾಡಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಪರ್ಸ್ಯೂಯನ್ಸ್ ಆಫ್ ಕಮಿಟ್ಮೆಂಟ್ ಟು ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ದ ಕರಪ್ಷನ್ ಆಸ್ ಟೇಕನ್ ಸೆವೆರಲ್ ಮೆಷರ್ಸ್ ಟು ಕಾಂಬ್ಯಾಕ್ಟ್ ಕರಪ್ಷನ್ ಕ್ರಿಟಿಕಲಿ ಎಕ್ಸಾಮಿನ್. ಅವರು ತೊಗೊಂಡಿದ್ದಾರಾ, ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಕರಪ್ಷನ್ ಕಡಿಮೆ ಆಗುತ್ತಾ, ಸೊ ಮತ್ತು ಆ ಇಂಪ್ಲಿಮೆಂಟ್ ಮಾಡುವಾಗ ಯಾವ್ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲನೂ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ ಬರೀಬೇಕಾಗುತ್ತೆ. ಸೊ ಇದನ್ನು 250 ವರ್ಡ್ಸಲ್ಲಿ 15 ಮಾರ್ಕ್ಸಿಗೆ ಕೇಳ್ಬೋದು. ಸೊ ನೀವು ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಆಲ್.